ನಮಸ್ಕಾರ ಪ್ರಿಯ ವೀಕ್ಷಕರೇ, ನವಗ್ರಹ ಪರಿಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರ ಎಂದರೆ ಭಯವಲ್ಲ, ಜೀವನಕ್ಕೆ ಸರಿಯಾದ ದಿಕ್ಕು ತೋರಿಸುವ ಒಂದು ಮಾರ್ಗದರ್ಶನ. ಬನ್ನಿ ಇಂದಿನ ವಿಷಯದ ಬಗ್ಗೆ ಆರಂಭಿಸೋಣ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟ ಒಮ್ಮೆ ಮಾತ್ರ ಬರುತ್ತದೆಯೇ? ಇಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಜೀವನದ ಈ 3 ಪ್ರಮುಖ ಹಂತಗಳು ನಿಮ್ಮ ಜೀವನವನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ಹಾಗಾದರೆ ಆ 3 ಹಂತಗಳು ಯಾವುವು? ಎಲ್ಲರಿಗೂ ಆಗುತ್ತದೆಯೇ? ಶಾಸ್ತ್ರದ ಆಧಾರದ ಮೇಲೆ ಈ 3 ಹಂತಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಸರಳವಾಗಿ ತಿಳಿಯೋಣ. ಒಬ್ಬರು ಹುಟ್ಟಿದಾಗ ಸಾಮಾನ್ಯರಂತೆ ಇರ್ತಾರೆ, ಮದುವೆ ಆದ್ಮೇಲೆ ಅವರ ಜೀವನವೇ ಬದಲಾವಣೆ ಆಗ್ತದೆ. ಇನ್ನೊಬ್ಬರಿಗೆ ಸಂತಾನ ಆದ ನಂತರ ಅವರ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಇದು ಕೇವಲ ಕಾಕತಾಳಿ ಅಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದಕ್ಕೆ ಕಾರಣಗಳೇನು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನು ರೂಪಿಸುವ ಆ 3 ಹಂತಗಳು ಯಾವುದಿದಪ್ಪ ಅಂತಂದ್ರೆ, ಮೊದಲನೇ ಹಂತ ಜನನ. ಮೊದಲನೇ ಹಂತ ಜನನ. ಹುಟ್ಟುವಾಗ ಆ ವ್ಯಕ್ತಿಯ ಜನನ ಯಾವ ಆಧಾರದ ಮೇಲೆ ಆಗಿರುತ್ತೆ ಅಂತ, ಆ ವ್ಯಕ್ತಿಯ ಯೋಗಗಳು, ಸಾಮರ್ಥ್ಯಗಳು, ಗ್ರಹಗಳ ಸ್ಥಿತಿಗತಿಗಳ ಆಧಾರದ ಮೇಲೆ, ಅವರ ಕರ್ಮ ಫಲದ ಮೇಲೆ ನಿರ್ಧಾರ ಆಗಿರುತ್ತದೆ. ಹಾಗಾಗಿ ಶಾಸ್ತ್ರ ಹೇಳುತ್ತೆ ಅದಕ್ಕೆ ಕರ್ಮ ಶುದ್ಧವಾಗಿರ್ಬೇಕು ಅಂತ. ಇದೆಲ್ಲ ಸೇರಿ ಒಬ್ಬ ವ್ಯಕ್ತಿಯ ಜೀವನದ ದಿಕ್ಕು ಮೊದಲನೇ ಹಂತ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಹೋಗುತ್ತೆ. ಆ ಯೋಗಗಳು ಯಾವ ರೀತಿ ಇರುತ್ತೆ, ಗಜಕೇಸರಿ ಯೋಗನ, ಬುಧಾಧಿಪತ್ಯ ಯೋಗನ, ಅಥವಾ ನಿಮ್ಮ ಜಾತಕನ ಪರಿಶೀಲನೆ ಮಾಡಿದಾಗ ಆಗ ಗೊತ್ತಾಗುತ್ತೆ. ವೀಕ್ಷಕರೇ, ಎರಡನೇ ಹಂತ ಮದುವೆ. ನೋಡಿ, ಕೆಲವರಿಗೆ ಮದುವೆ ನಂತರ ಜೀವನ ಸುಧಾರಿಸ್ಕೊಳ್ತಾರೆ, ಯಶಸ್ವಿ ಆಗ್ತಾರೆ. ಮದುವೆ ನಂತರ ಅವ್ರ ಜೀವನ ಸಕ್ಸಸ್ ಆಗಿರುತ್ತೆ. ಕೆಲವರಿಗೆ ಮದುವೆ ಆದ್ಮೇಲೆ ಸವಾಲುಗಳು ಹೆಚ್ಚಾಗ್ಬೋದು, ಅಥವಾ ತದ್ವಿರುದ್ಧವಾಗಿರ್ಬೋದು, ಅಥವಾ ಕಷ್ಟಗಳು ಹೆಚ್ಚಾಗ್ಬೋದು. ಇದು ನಮ್ಮ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳ್ತಾರಪ್ಪ ಅಂತಂದ್ರೆ, ಕಳಸ್ತ್ರ ಸ್ಥಾನ, ಭಾಗ್ಯ ಸ್ಥಾನ, ಅದೃಷ್ಟ ಸ್ಥಾನ, ಅದ ಗ್ರಹಗಳ ಸ್ಥಿತಿಗತಿಗಳ ಮೇಲೆ ಅವ್ರಿಗೆ ನಿರ್ಧಾರ ಆಗಿರುತ್ತದೆ. ಅದೇ ರೀತಿಯಾಗಿ ಪತಿ ಅಥವಾ ಪತ್ನಿಯ ಜನ್ಮಕುಂಡಲಿ ಈ ಒಂದು ವ್ಯಕ್ತಿಯ ಜನ್ಮಕುಂಡಲಿಗೆ ಅನ್ವಯಿಸ್ತದೆ. ಆಗ ಫಲಾಫಲಗಳು ಯಾವ ರೀತಿ ಇರುತ್ತೆ ಅಂತ ಆಗ ನಿರ್ಧಾರ ಆಗಿರುತ್ತೆ. ಆಗ ಎರಡನೇ ಹಂತದಲ್ಲಿ ಜೀವನ ಬದಲಾಗಬಹುದು, ಅಥವಾ ವಿರುದ್ಧವಾಗೂ ಸಹ ಕೆಲವ್ರಿಗೆ ಆಗುತ್ತೆ. ಉದಾಹರಣೆಗೆ, ಕೆಲವರಿಗೆ ಮದುವೆ ಆದ ನಂತರ ಸಕ್ಸಸ್ ಆಗ್ತಾರೆ, ಉದ್ಯೋಗದಲ್ಲಿ ಯಶಸ್ವಿ ಆಗ್ತಾರೆ, ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿರುತ್ತೆ, ಎಲ್ಲಾ ಸವಾಲುಗಳನ್ನ ಸ್ವೀಕರಿಸಿ ತಮ್ಮ ಜೀವನವನ್ನ ಅದ್ಭುತವಾಗಿ ರೂಪಿಸ್ಕೊಳ್ತಾರೆ. ಇನ್ನು ಕೆಲವರಿಗೆ ಮದುವೆ ಆದ ನಂತರ ಸ್ವಲ್ಪ ವೀಕ್ ಆಗ್ಬೋದು, ಅದರ ಅನುಭವಗಳು ವಿರುದ್ಧವಾಗಿ ಸಹ ಕಾಣಬಹುದಾಗುತ್ತೆ. ಮೂರನೇ ಹಂತ ಸಂತಾನ. ಒಂದು ಕುಟುಂಬದಲ್ಲಿ ಒಂದು ಮಗುವಿನ ಸಂತಾನದ ನಂತರ ಅವರ ಆರ್ಥಿಕ ಸ್ಥಿತಿ ಬದಲಾವಣೆಗಳಾಗ್ಬೋದು, ಅವರ ಜೀವನದ ತಿರುವುಗಳು ತುಂಬಾ ಬದಲಾವಣೆ ಆಗ್ತದೆ. ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥದ್ದು ಕಾಣಬಹುದು. ಶಾಸ್ತ್ರದಲ್ಲಿ ಇದನ್ನ ಪಂಚಮ ಸ್ಥಾನ ಯಾವ ರೀತಿ ಇದೆ, ಅಂತ ಮಗು ಹುಟ್ಟುತ್ತೆ, ಪುತ್ರಯೋಗ ಇರುತ್ತೆ. ಕೆಲವರು ಮಗು ಹುಟ್ಟಿದ ನಂತರ ಹೆಚ್ಚಿನ ಜವಾಬ್ದಾರಿಗಳು ಬರ್ತೈತೆ, ಹೆಚ್ಚಿನ ಸವಾಲುಗಳನ್ನ ಎದುರಿಸಬೇಕಾಗ್ತದೆ. ಇದನ್ನೆಲ್ಲ ಕೆಲವರಿಗೆ ಆ ಒಂದು ಜೀವನದಲ್ಲಿ ಬದಲಾವಣೆ ಹಂತಗಳು ಬೇರೆ ಬೇರೆ ಆಗಿ ಇರ್ತದೆ. ಉದಾಹರಣೆಗೆ, ಮಗು ಹುಟ್ಟಿದ ನಂತರ ಅವರ ಕುಟುಂಬದ ಉದ್ಯೋಗ, ಆಸ್ತಿ, ಸ್ಥಿರಾಸ್ತಿ, ಮನೆ, ಐಶ್ವರ್ಯ ಇವೆಲ್ಲ ವೃದ್ಧಿ ಆಗ್ತಾ ಇರ್ಬೋದು. ಇನ್ನು ಕೆಲವರಿಗೆ ಅದರಲ್ಲಿ ಏಳಿಗೆಯಲ್ಲಿ ಸ್ವಲ್ಪ ಕುಂಠಿತ ಸಹ ಆಗ್ಬೋದು. ಈ ಮಗು ಹುಟ್ಟಿದ್ಮೇಲೆ ನಾವು ವೃದ್ಧಿ ಆದ್ರಿ, ಸಮೃದ್ಧಿ ಆಯ್ತು, ಈ ಮಗು ಹುಟ್ಟಿದ ನಂತರ ನಮ್ಗೆ ಆರ್ಥಿಕ ಸ್ಥಿತಿ, ಮನೆ ಕಟ್ಟಿದ್ರಿ, ಆಸ್ತಿ ಸ್ಥಿರಾಸ್ತಿಗಳನ್ನ ಖರೀದಿ ಮಾಡಿದ್ರಿ ಅಂತ ಹೇಳೋದನ್ನ ನಾವು ಉದಾಹರಣೆಯಾಗಿ ಸುಮಾರು ಕೇಳ್ಪಟ್ಟಿದ್ರಿ. ಅದೇ ರೀತಿ ಶಾಸ್ತ್ರದಲ್ಲೂ ಇದೆ. ಪಂಚಮ ಸ್ಥಾನ, ಪುತ್ರ ಸ್ಥಾನದಿಂದ ಅದೃಷ್ಟ ಇದೆಯಾ, ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಉಂಟಾಗ್ತದೆ ಅಂತಕ್ಕಂಥದನ್ನ ನೋಡ್ತಾ ಹೋಗ್ಬೋದು. ವೀಕ್ಷಕರೇ, ಈ 3 ಹಂತಗಳು ಎಲ್ಲರ ಜೀವನದಲ್ಲೂ ಒಂದೇ ರೀತಿ ಇರುತ್ತೆ ಅಂತ ನಿರ್ಧರಿಸುವುದು ಅಷ್ಟೊಂದು ಸಮಂಜಸವಲ್ಲ. ಏಕೆಂದ್ರೆ ಪ್ರತಿಯೊಬ್ಬರಿಗೂ ಅವರ ಜನ್ಮ ಕುಂಡಲಿ, ಯೋಗಗಳು, ದಶೆಗಳು ನಿರ್ಧಾರವಾಗಿರುತ್ತದೆ, ಸಹ ವಿಭಿನ್ನವಾಗಿರುತ್ತದೆ, ಒಂದೇ ತರ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವು 3 ಹಂತಗಳು ಜೀವನದ ಪ್ರಮುಖ ತಿರುವುಗಳನ್ನ ಕೊಡುತ್ತದೆ. ಹಾಗಾಗಿ ಆ ಫಲಾಫಲಗಳು ಅವ್ರಿಗೆ ಅನ್ವಯಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.